Okay, first I would like to thanks to everyone one who arranged this trekking. ನಾನು ಪ್ರಪ್ರಥಮವಾಗಿ ಎಲ್ರಿಗೂ ನನ್ನ ವೈಯಕ್ತಿಕವಾಗಿ ನನ್ನೆಲ್ಲರ ಪರವಾಗೂ ನಮ್ಮ ಟ್ರೆಕ್ಕಿಂಗ್ ಅರೇಂಜ್ ಮಾಡಿದಂಥ ನಮ್ಮ ಟ್ರೂಪಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅದರ್ ಥಿಂಗ್ ಈಸ್, ನಮಗೆ ಅಬ್ದುಲ್ ಕಲಾಂ ಅವ್ರು ಯಾವಾಗಲೂ ಒಂದು ಮಾತಾಡ್ತಾ ಇರ್ತಾರೆ, ಕನಸು ಕಾಣ್ತಾ ಇರಬೇಕು, ಯಾವಾಗಲೂ ಕನಸು ಕಾಣಬೇಕು, ಅದಾಗುತ್ತೋ ಬಿಡುತ್ತೋ ಸ್ಟಿಲ್ ನಾವು ಗೋಲ್ ರೀಚ್ ಮಾಡೋವರೆಗೂ ಕನಸು ಕಾಣಬೇಕು. ನಮಗೋಸ್ಕರ ಅಂತಲೇ ಒಂದು ದಿನ ಇರುತ್ತೆ. ಸೊ ಆ ದಿನ ಬರೋವರೆಗೂ ನಾವು ಕನಸು ಕಾಣೋದನ್ನು ಯಾವತ್ತೂ ಮರಿಬಾರ್ದು ಅಂತ. ಸೊ ಬಹುಶಃ ಈ ಟ್ರೆಕ್ಕಿಂಗ್ ಕೂಡ ನಮ್ಮಲ್ಲಿ ಒಂದು ಕನಸಾಗಿತ್ತು. ಆ ದಿನವನ್ನು ರೀಚ್ ಮಾಡ್ಲಿಕ್ಕಂತ ಇವತ್ತು ಒಂದು ಒಳ್ಳೆ ದಿನ ನನ್ನ ಪಾಲಿಗೆ. ಸೊ ನಾನು ಟ್ರೆಕ್ಕಿಂಗು ತುಂಬಾ ಎಂಜಾಯ್ ಮಾಡಿದ್ದೀನಿ, ಅಂದರೆ ತುಂಬಾ ಎಂಜಾಯ್ ಮಾಡಿದೆ. ಪ್ರಥಮವಾಗಿ ನಮಗೆ ಟ್ರೆಕ್ಕಿಂಗಿಗೂ ಮತ್ತು ಸುಮ್ಮನೆ ಬೆಟ್ಟ ಹತ್ತೋದಕ್ಕೂ ಅಥವಾ ಬೇರೆ ಬೇರೆ ದೇವಸ್ಥಾನಗಳು ಗುಡ್ಡ ಹತ್ತೋದಕ್ಕೂ ಟ್ರೆಕ್ಕಿಂಗಿಗೂ ಡಿಫ್ರೆನ್ಸ್ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ನಮ್ಮಲ್ಲಿ. ಸೊ ಆ ಡಿಫ್ರೆನ್ಸ್ ಇವತ್ತು ನಾನು ಮೇಕೌಟ್ ಮಾಡಿದೆ. ಟ್ರೆಕ್ಕಿಂಗ್ ಅಂದ್ರೆ ಏನು, ಟ್ರೆಕ್ಕಿಂಗಿಗೂ ಮತ್ತು ಬೇರೆ ಸುಮ್ಮನೆ ಕ್ಯಾಶುವಲ್ ಬೆಟ್ಟ ಹತ್ತೋದಕ್ಕೂ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸಗಳು ಇವತ್ತು ನಾನು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡಿದೆ ಮತ್ತು ನನ್ನ ವಾಲಂಟಿಯರ್ಸ್ಗಳಿಂದ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿನ ಕಲೆ ಆಗಿದೆ. ಸೊ ಅದರ್ ಥಿಂಗ್ ಈಸ್, ಟ್ರೆಕ್ಕಿಂಗಲ್ಲಿ ಮೋಸ್ಟ್ ಆಫ್ ದಿ ಅಂದರೆ ಪ್ರಿಕಾಷನ್ಸ್ ಏನು ತಗೋಬೇಕು, ಹೇಗಿರುತ್ತೆ ಟ್ರೆಕ್ಕಿಂಗ್ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ದಟ್ಸ್ ಅ ವೆರಿ ತುಂಬ ಒಂದು ಎಂಟರ್ಟೈನ್ಮೆಂಟ್. ಟ್ರೆಕ್ಕಿಂಗ್ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಸುಮ್ಮನೆ ಇಮ್ಯಾಜಿನೇಷನ್ ಮಾತ್ರ ಇತ್ತು. ಅದನ್ನ ಇಮ್ಯಾಜಿನೇಷನ್ ಒಂದೇ ಇರಬಾರ್ದು, ಇಟ್ ವಿಲ್ ಬಿ ಪ್ರೂವ್. ಎಲ್ಲರೂ ಸೇರಿದ್ರೆ ಪ್ರೂವ್ ಮಾಡ್ಬೋದು. ಬರೀ ಬ್ಲೈಂಡ್ಸು ಅಥವಾ ವಿಷುವಲ್ ಹ್ಯಾಂಡಿಕ್ಯಾಪ್ಸು ಟ್ರೆಕ್ಕಿಂಗ್ನ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ, ಅಥವಾ ಬೆಟ್ಟ ಗುಡ್ಡ ಹಂಗಂದ್ರೆ ಹಿಂಗಿರುತ್ತೆ, ಹಿಂಗಂದ್ರೆ ಯಾರೋ ಬಂದು ಹೇಳಿರ್ತಾರೆ ನಮಗೆ. ಸೊ ಅದು ಎಲ್ಲರೂ ಹೇಳ್ತಾರೆ, ಎಲ್ಲರೂ ಮಾಡೋಂಥ ಕೆಲಸ ಅದು. ಆದರೆ ಇವತ್ತು ನಮಗೆ ಟ್ರೆಕ್ಕಿಂಗು ಹಿಂಗೂ ಇರುತ್ತೆ, ನೀವು ಮಾಡ್ಬೋದು. ಯು ಆರ್ ದ ಏಬಲ್ ಟು ಡೂ ದಿಸ್, ಸೊ ಯು ಕ್ಯಾನ್, ಯು ವಿಲ್ ನಮಗೆ ಪ್ರೋತ್ಸಾಹ ನೀಡಿ ಟ್ರೆಕ್ಕಿಂಗ್ನ ಮಾಡಿಸಿದ್ರು. ಇವತ್ತು ನಾವು ಒಂದು ಒಳ್ಳೆ ಬೆಟ್ಟ ಹತ್ತಿದ್ವಿ. ಇಟ್ ವಿಲ್ ಬಿ ನೈಸ್. ಬೆಟ್ಟ ಹತ್ತಬೇಕಾದ್ರೆ ಒಂಥರ ಏನೋ ಎಂಜಾಯ್ಮೆಂಟ್ ಇತ್ತು. ಅಂದರೆ ಬೆಟ್ಟ ಹೇಗಿರುತ್ತೆ, ಬೆಟ್ಟದಲ್ಲಿ ಕ್ರಾಸಿಂಗ್ಸ್ ಆಗ್ಬೋದು ಅಥವಾ ಏರಿಳಿತಗಳಾಗ್ಬೋದು, ಅಥವಾ ನಮ್ಮ ಜೊತೆಗಿದ್ದಂಥ ವಾಲಂಟಿಯರ್ಸು ಆ ಬೆಟ್ಟದ ಬಗ್ಗೆ ಕೊಡ್ತಕ್ಕಂಥ ಮಾಹಿತಿ. ಈಗ ಪರ್ಟಿಕ್ಯುಲರ್ ಸುಮ್ಮನೆ ಯಾವಾಗಲೂ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಲ್ಲ.